ಆದರೆ ಪುರುಷರಿಗೆ ಅದು ಹೆಚ್ಚು ಪ್ರಮಾಣದಲ್ಲಿದೆ, ಇವನಲ್ಲಿ ಇಂದ್ರಿಯ ಕೌಂಟ್ ಇಲ್ಲ, ಒಂದು ಕೌಂಟಿಂಗ್ ಕಡಿಮೆ ಆಗಿದೆ ಅನ್ನೋದು ಎರಡೂ ಇದೆ. ಯಾರಲ್ಲೋ ಒಂದು ದೋಷ ಆಗ್ತಾಯಿದೆ ಅಂದರೆ ಶೇಕಡಾವಾರು ತೊಗೊಂಡಾಗ ಮಹಿಳೆಯರಿಗೆ ಅದು ಕಡಿಮೆ ಇದೆ ಅನ್ನೋದನ್ನು ಹೇಳ್ಬೋದು. ಅಂದರೆ ಮಕ್ಕಳಾಗುವಂಥ ಸಂಭವವೇ ಭಾಳ ಕಡಿಮೆ. ಜಾಸ್ತಿ ಆಗ್ತಾಯಿದೆ, ಚಿಕ್ಕಪಟ್ಟೆ ಮಾನಸಿಕ ದೌರ್ಬಲ್ಯ ಭಯದಲ್ಲಿ ಇದ್ದಾರೆ. ವೈಟ್ ಆಗ್ತಾಯಿದೆ, ಇನ್ಫೆಕ್ಷನ್ ಆಗಿದೆ. ಆಮೇಲೆ ಇದೆಲ್ಲ ಸರಿ ಹೋಗಬೇಕು ಆದರೆ ಮಹಿಳೆಯರಿಗೆ ಇನ್ಫೆಕ್ಷನ್ ಆಗಬಾರ್ದು ಆದರೆ ಅದಕ್ಕೆ ಸಂಬಂಧ ಇದೆ. ನೀವು ಹೇಳಿ ಮತ್ತು ಸತ್ವಾಂಶ ಇಲ್ಲದೆ ಇರುವಂಥ ಆಹಾರ, ಅನೈಸರ್ಗಿಕವಾದಂಥ ಜೀವನ ಮತ್ತು ರಾಸಾಯನಿಕ ಯುಕ್ತ ಆಹಾರವನ್ನು ಬಳಕೆ, ಅದ್ರಾಗ ಅದು ಇದ್ರೆ ಬರ್ತದೆ ದೇಹದಲ್ಲಿ, ಅದನ್ನು ತಿಂದ್ರೆ ಅದ್ರಾಗ ಇಲ್ಲ ಅಂದರೆ ಎಲ್ಲಿಂದ ಬರ್ತದೆ? ಉದಾಹರಣೆಗೆ ಹಣ್ಣುಗಳಲ್ಲಿ ಇಂದ್ರಿಯ ಶಕ್ತಿ ಹೆಚ್ಚು ಮಾಡೋದು ಸಪೋಟದಲ್ಲಿರೋದು, ಚಿಕ್ಕು ಹಣ್ಣು ಅಂತೀವಿ ನಾವು ಈ ಕಡೆ, ಸೀತಾಫಲ ಇರೋದು, ಪಪ್ಪಾಯದಲ್ಲಿರೋದು. ಅತ್ಯಂತ ಶ್ರೇಷ್ಠವಾದ ಹಣ್ಣೇ ಪಪ್ಪಾಯ. ಮಹಿಳೆಯರಿಗೆ ಮುಟ್ಟು ಬಂದರೆ ಅದು ಮೀಸೆ ಬರಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದದು, ನೈಸರ್ಗಿಕವಾಗೇ ಇರ್ತದದು. ಇವರು ಮುಟ್ಟು ಬರದೇ ಇರೋಂಗೆ ಮಾಡ್ಕೋತಾರೆ, ಮುಂದೆ ಹೋಗೋಂಗೆ ಮಾಡ್ಕೋತಾರೆ, ಬೇಗ ಬರುವಂಗೆ ಮಾಡ್ಕೋತಾರೆ, ಇಲ್ಲ ಅಂದ್ರೆ ಅದನ್ನು ತೆಗ್ಸೇ ಬಿಟ್ಟಿರ್ತಾರೆ. ಈಗ ಮಹಿಳೆಯರಿಗೆ ಇವತ್ತು ದುಡಿಯುವ ಮಹಿಳೆಯರು ಜಾಸ್ತಿ ಇರೋದ್ರಿಂದ ಹೊರಗಡೆಗೆ ಅವರು ಈ ಟಾಯ್ಲೆಟಿಗೆಲ್ಲ ಹೋಗಬೇಕಾದಂಥದ್ದು ಅನಿವಾರ್ಯ. ಟಾಯ್ಲೆಟಿಗೆ ಹೋದ ತಕ್ಷಣ ಅವರಿಗೆ ಯೂರಿನರಿ ಇನ್ಫೆಕ್ಷನ್ನು ಇತ್ಯಾದಿ, ಅದರಿಂದ ಹಿಡಿದು ಋತುಸ್ರಾವದ ಒಂದು ಏರುಪೇರು. ಈಗ ಎಲ್ಲರೂ ನಮ್ಮ ಹಳ್ಳಿಯಲ್ಲಂತೂ ನಾನು ಗಮನಿಸಿದಾಗೆ 6, 7, 8 ವರ್ಷಕ್ಕೇ ಈಗ ಮೈ ನೆರೆಯುವ ಈ ಥರದ ಅಂದರೆ ಒಂದು ನೈಸರ್ಗಿಕವಲ್ಲದ ಒಂದು ಸ್ಥಿತಿಗತಿಗಳನ್ನು ಕಾಣ್ತೇವೆ. ಈಗ ಮಹಿಳೆಯರ ಋತುಸ್ರಾವ ಮತ್ತು ಯೂರಿನರಿ ಇನ್ಫೆಕ್ಷನ್ನು ಇದಕ್ಕೆ ತಾವೇನು? ನಾನು ನಿನ್ನೆ ಒಂದು ವಿಷಯದಲ್ಲಿ ನಿಮ್ಗೆ ಹೇಳಿದೆ, 70 ವರ್ಷಕ್ಕೆ ಹೆರಿಗೆ ಆಗೋರು ಇದ್ದಾರೆ ಇವತ್ತು ಕೂಡ ಐಲ್ಯಾಂಡ್ನಲ್ಲಿ ಅಂತ. ನೀವು ಅದರ ದಾಖಲೆ ತೆಗೆದು ಸಿಗ್ತಾರೆ ಅವರು 70 ವರ್ಷದವರೆಗೂ ಅವ್ರಿಗೆ. ಈಗೊಂದು 40 ವರ್ಷದ 50 ವರ್ಷದ ಆಸುಪಾಸಿನಲ್ಲಿ 50 ವರ್ಷದವರೆಗೂ ಅವ್ರಿಗೆ ಮಂತ್ಲಿ ಡೇಟ್ ಬರ್ತಿತ್ತು. ಈಗ ಅದನ್ನು ಕಾಣ್ತಾನೆ ಇಲ್ಲ ಕೆಲವರು, ಅಥವಾ ಬೇಗನೂ ಆಗ್ತಾರೆ ಮೈ ನೆರೆಯುವಂಥದ್ದು. ಆಮೇಲೆ ಅವ್ರಿಗೆ ತಿಂಗಳಿಗೆ ಕಾಣೋದಿಲ್ಲ. 30-35 ವರ್ಷಕ್ಕೆ ಮೆನೋಪಾಸ್ ಎಲ್ಲ ಬರ್ತಾಯಿದೆ, ಹೋಗ್ಬಿಡ್ತದೆ. ಆ ಮಹಿಳೆಗೆ ತಿಂಗಳಿಗೆ ಆಗುವಂಥದ್ದೇನು ನಾವು ಮುಟ್ಟಿನ ವಿಷಯ ಹೇಳ್ತೀವಲ್ಲ, ಅವಳ ದೇಹದಲ್ಲಿ ಉತ್ಪಾದನೆ ಆಗುವಂಥ ಕಲ್ಮಶ ಮತ್ತು ದೋಷವನ್ನು ಹೊರಗೆ ಹಾಕಿ ಅವಳ ದೇಹವನ್ನು ಪವಿತ್ರ ಮಾಡುವಂಥ ಭಗವಂತ ಕೊಟ್ಟಂಥದ್ದು ಒಂದು ಕ್ರಿಯೆ, ಅದು ಒಂದು ಪ್ರಕ್ರಿಯೆ. ಅದು ಯಾವಾಗ ನಿಲ್ತದೆ ಅಥವಾ ಜಾಸ್ತಿ ಆಗ್ತದೆ ಅಥವಾ ಕಮ್ಮಿ ಆಗ್ತದೆ ಅಥವಾ ಬ್ಲ್ಯಾಕ್ ಆಗ್ತದೆ ಅಥವಾ ವೈಟ್ ಆಗ್ತದೆ, ಅದು ದುರ್ವಾಸನೆ ಇರ್ತದೆ, ಅದು ಸಮಥಿಂಗ್ ರಾಂಗ್ ಗರ್ಭಕೋಶದಲ್ಲಿ ಏನೋ ಆಗಿದೆ ಅಂತ. ಅದು ಇನ್ಫೆಕ್ಷನ್ನು, ದೋಷ, ಅನಾರೋಗ್ಯ ನಿಂತೋಗಿದೆ ಅಂದರೆ ಮಕ್ಕಳಾಗುವಂಥ ಸಂಭವವೇ ಭಾಳ ಕಡಿಮೆ. ಜಾಸ್ತಿ ಆಗ್ತಾಯಿದೆ, ಚಿಕ್ಕಪಟ್ಟೆ ಮಾನಸಿಕ ದೌರ್ಬಲ್ಯ ಭಯದಲ್ಲಿ ಇದ್ದಾರೆ. ವೈಟ್ ಆಗ್ತಾಯಿದೆ, ಇನ್ಫೆಕ್ಷನ್ ಆಗಿದೆ. ಆಮೇಲೆ ಇದೆಲ್ಲ ಸರಿ ಹೋಗಬೇಕು ಆದರೆ ಮಹಿಳೆಯರಿಗೆ ಇನ್ಫೆಕ್ಷನ್ ಆಗಬಾರ್ದು ಆದರೆ, ನೀವು ಹೇಳ್ತೀರಿ ಟಾಯ್ಲೆಟ್ಗೆ ಹೋದಾಗಲೇ ಇನ್ಫೆಕ್ಷನ್ ಆಗ್ತದೆ ಅಂತ. ಇಲ್ಲ, ಅವರು ಧರಿಸುವಂಥ ಬಟ್ಟೆಗಳಲ್ಲೂ ಇರ್ಬೋದು ಅದು ದೋಷ, ಧರಿಸುವಂಥ ಪ್ಯಾಡ್ಗಳಲ್ಲೂ ಇರ್ಬೋದು, ಅದು ಗೊತ್ತಾಗದೇ ಇರೋದ್ರಿಂದನೇ ಇರ್ಬೋದು, ಅಲ್ಲಿನೂ ಆಗಿರ್ಬೋದು ನನ್ನ ಪ್ರಕಾರ. ಆದರೆ ಅವರು ಆ ಸಂದರ್ಭ ಮುಗಿದ ಮೇಲೆ ಅವರು ಆ ಸಮಯದಲ್ಲಿ ಈ ಸೋಪಿನ ಬದಲಾಗಿ ಅವರು ಈ ಕಡಲೆ ಹಿಟ್ಟನ್ನು ಉಪಯೋಗಿಸ್ಬೇಕು. ಇನ್ಫೆಕ್ಷನ್ ಒಟ್ಟಾಗೋದಿಲ್ಲ ಅದಕ್ಕೆ ಕಡಲೆ ಹಿಟ್ಟನ್ನು ಬಳಸುವಂಥದ್ದು. ಸೋಪಿನಿಂದನೂ ಕೆಲವೊಮ್ಮೆ ಆಗುತ್ತೆ ಕೆಲವು ಸೋಪುಗಳು, ಯಾಕಂದರೆ ಈಗಿನ ಸೋಪು ಯಾವ್ಯಾವ ರೀತಿ ಇದೆ ಅಂತ ಗೊತ್ತಿಲ್ವಲ್ಲ. ಕಡಲೆ ಹಿಟ್ಟು ಬಳಸುವಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತೆ ಮಾಡಿಕೊಂಡು ಕೆಲವೊಂದು ಕಾಟನ್ ಬಟ್ಟೆಗಳನ್ನು ತೊಗೊಂಡೋಗಿ ಅಲ್ಲಿ ಡ್ರೈ ಇರುವಂತೆ ಅವರು ವ್ಯವಸ್ಥೆ ಮಾಡಿಕೊಳ್ಬೇಕು. ಮತ್ತು ಡೇಟ್ ನಿರಂತರ ಬರಬೇಕು, ನಮಗೆ ಚೆನ್ನಾಗಿ ಬರಬೇಕು, ಪ್ರತಿ ತಿಂಗಳು ಅಷ್ಟೇ ಬರಬೇಕು, ಅದೇ ತಾರೀಕು ವ್ಯತ್ಯಾಸ ಆಗಬಾರ್ದು ಅಂತಾದರೆ ಅವರು ಒಂದು ಸಾರಿ ಬೆಳಿಗ್ಗೆ 2 ಚಮಚ ಗೋಮೂತ್ರವನ್ನು ತಗೊಳ್ಬೇಕು ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ದಿವಸ, ಇಲ್ಲಾಂದರೆ ತಿಂಗಳಲ್ಲಿ 10 ದಿನನಾರು ಮಾಡ್ಬೋದು. ರಾತ್ರಿಗೆ ಏನು ಮಾಡಬೇಕು ಅಂದರೆ ಅವರು 1 ಕಪ್ ನೀರಲ್ಲಿ 1 ಚಿಟಿಕೆ ಅರಿಶಿಣ ಹಾಕಬೇಕು, ಅದರಲ್ಲಿ ಸ್ವಲ್ಪ ಒಂದು 3-4 ಬೇವಿನ ಎಲೆಗಳನ್ನು ಅರ್ದು ಹಾಕಬೇಕು, ಸ್ವಲ್ಪ ಜೇನು ಹಾಕಬೇಕು ಉಗುರು ಬೆಚ್ಚಗೆ ನೀರು, ಅದನ್ನು ರಾತ್ರಿ ಕುಡಿಬೇಕು.
ಕುಡಿದ್ರೆ ಈ ಔಷಧಿಯಿಂದ ಇದು ದುಷ್ಪರಿಣಾಮಗಳು ಕಡಿಮೆ ಆಗಿ ಮತ್ತು ಅವ್ರದ್ದು ಮಂತ್ಲಿ ಬರುವಂಥದ್ದು ರೆಗ್ಯುಲರ್ ಆಗ್ಲಿಕ್ಕೆ ಶುರು ಮಾಡಿ. ಆಮೇಲೆ ಅದಕ್ಕಿಂತ ಬೆಸ್ಟ್, ಅದ್ರ ಕೂಡ ಬೆಸ್ಟ್ ಯಾವುದು ಗೊತ್ತಾರೆ, ಈ ಮುದ್ರೆ ಮಾಡಬೇಕು ನೋಡಿ. ಇದ್ರ ಹೆಸರು ಏನು ಗೊತ್ತಾ, ಯೋನಿ ಮುದ್ರಾ. ಇದು ನೋಡಿ, ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಇದನ್ನು ಯಾರು ದಿನದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಭಂಗಿಯಲ್ಲಿ ಒಂದು 15ರಿಂದ 20 ನಿಮಿಷ ಮಾಡ್ತಾರೋ ಅವರ ಆ ಮುಟ್ಟಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನೊಂದು ಇರ್ರೆಗ್ಯುಲಾರಿಟಿ ಇರ್ತದಲ್ಲ ಅದೆಲ್ಲ ಒಂದು ಶಿಸ್ತಿಗೆ ಬಂದುಬಿಡ್ತದೆ. ಇದೊಂದು ಮಾಡಬೇಕು ಮತ್ತು ಇದೊಂದು ಮಾಡಬೇಕು. ಪಥ್ಯಕ್ರಮ ಅವ್ರು ಚಹಾ ಕಾಫಿ ಕುಡಿಲೇಬಾರ್ದು, ಉಪವಾಸ ಮಾಡಬಾರ್ದು. ಅವರು ಉಪವಾಸ ಮಾಡಿದ್ರೆ ಏರುಪೇರು ಆಗ್ತದೆ. ಉಪವಾಸ ಹೆಂಗೆ ಮಾಡಬೇಕು, ನಾನು ಹೇಳಿದ ಉಪವಾಸ ಮಾಡಬೇಕು. ಯಾವಾಗ ಉಪವಾಸ ಮಾಡಬೇಕು ಅವಾಗ ಮಾಡಬೇಕು. ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಯೋಜನೆ ಮಾಡ್ಕೊಂಡು ಮಾಡಬೇಕು. ಕೆಲವರು ಉಪವಾಸ ಮಾಡ್ತಾರೆ, ಊಟದಕ್ಕಿಂತ ಜಾಸ್ತಿ ಉಪಹಾರ ಮಾಡಿರ್ತಾರೆ. ಹಂಗಲ್ಲ, ನಿರಾಹಾರ ಉಪವಾಸ ಮಾಡೋದಂದ್ರೆ ಅದನ್ನು ಅದೇ ಥರ ನಿಯಮ ಪಾಲಿಸಬೇಕು. ಊಟದ ಸಮಯವನ್ನು ವ್ಯತ್ಯಾಸ ಮಾಡಬಾರ್ದು. ಮತ್ತು ಇದಕ್ಕೆ ನನಗೆ ಗೊತ್ತಿರುವಂತೆ ಮಾನಸಿಕ ದೌರ್ಬಲ್ಯ ಮತ್ತು ಕೋಪ, ಚಿಂತೆ, ಉದ್ವೇಗ, ಖಿನ್ನತೆಯು ಈ ಮುಟ್ಟಿನ ಸಮಸ್ಯೆಗೆ ಕಾರಣ ಆಗ್ತದೆ. ಇಲ್ಲದೇ ಇರೋ ಸುಮ್ಮನೆ ಆ ಮಗ ಎಲ್ಲೋ ಹೋಗಿರ್ತಾನೆ, ಅವನು ಬರಲಿಲ್ಲ ಅಂತಂದರೆ ಇವರಿಗೆ ವ್ಯತ್ಯಾಸ ಆಗ್ತದೆ. ಇನ್ನು ನಾಳೆ 2 ದಿವಸಕ್ಕೆ ಮುಟ್ಟು ಬರೋದು ಇವತ್ತೇ ಬಂದುಬಿಡ್ತದೆ. ಹೌದು. ಈ ಆಗದೇ ಇರೋದು ಹೋಗದೇ ಇರೋದು ತಲೆಯಲ್ಲಿ ಇಟ್ಕೊಂಡು ಈ ಥರದ ನಡೆಸ್ತಾರೆ. ಅದಕ್ಕೆ ಈ ಥರದ ನಾನು ಹೇಳಿರುವಂಥ ರೆಮಿಡಿ ಅದಕ್ಕೆ ತುಂಬ ಪರಿಣಾಮಕಾರಿ ಆಗುತ್ತೆ. ಡಾಕ್ಟ್ರೆ, ಇದು ಮುಜುಗರದ ಪ್ರಶ್ನೆಯೂ ಹೌದು. ಆದರೆ ನಾನು ನೀವು ಕೂತು ಈಗ ಸಮಾಜಕ್ಕೆ ಇದನ್ನು ಮುಟ್ಟಿಸದೇ ಇದ್ದರೆ ಇದರ ಬಗ್ಗೆ ಆಗ್ತಾ ಇರುವ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ನಿಶಕ್ತಿ ಅಥವಾ ನಿರ್ವೀರ್ಯತೆ ಅಥವಾ ಪುರುಷತ್ವ ಇಂಥ ಪ್ರಶ್ನೆ ಬಂದಾಗ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಮದ್ದುಗಳು, ಎಂತೆಂಥ ಉದ್ರೇಕಕಾರಿಯ ಒಂದು ಆಶ್ವಾಸನೆಗಳು, ಅವು ನೀವು ಅದನ್ನು ನೋಡಿಬಿಟ್ರೆ ಇಡೀ ಯುವ ಸಮುದಾಯ ಎಲ್ಲೋ ಒಂದು ಕಡೆ ದೊಡ್ಡ ಆಪತ್ತಿಗೆ ಸಿಕ್ಕುವ ಸಾಧ್ಯತೆಗಳಿದೆ. ಅದು ಜಾಸ್ತಿ ಆಗ್ತಾ ಇದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಪುರುಷತ್ವದ ನಿಶಕ್ತಿಯ, ನಿರ್ವೀರ್ಯತೆಯ ಅಥವಾ ಶೀಘ್ರಸ್ಖಲನದ ಈ ಥರದ ಸಮಸ್ಯೆ ಇವತ್ತಿನ ವರ್ತಮಾನದಲ್ಲಿ ಅತ್ಯಂತ ಹೆಚ್ಚಾಗಿದೆ ಅಂತಲೂ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ತಾವು ಹೇಗೆ ಹೇಳ್ತೀರಿ? ನಿನ್ನೆ ಕೂಡ ಚರ್ಚೆ ಮಾಡೋ ಹೇಳಿದ್ವಿ ನಾವು, ವಿದೇಶಗಳಲ್ಲಿ ಇವತ್ತು ಏನು ಸ್ಥಿತಿ ಆಗಿದೆ ಅಂಥೇಳಿ. ನಮ್ಮ ದೇಶದ 5 ಪಟ್ಟು ದೊಡ್ಡ ದೇಶ ಆಗಿರುವ ರಷ್ಯಾ ದೇಶದಲ್ಲಿ ನಮ್ಮ ಕಾಲು ಭಾಗವೂ ಜನಸಂಖ್ಯೆ ಇಲ್ಲ. ಆಸ್ಟ್ರೇಲಿಯಾ ನಮ್ಮ ದೇಶದ 3 ಪಟ್ಟು ದೊಡ್ಡ ದೇಶ ಅಂತೆ. ಇವತ್ತು ಅದು 3 ಕೋಟಿ ಇಲ್ಲ ಜನಸಂಖ್ಯೆ. ಇತ್ತೀಚಿನ ವರ್ಷಗಳಲ್ಲಿ ಜನರ ಮನಸ್ಸಿನಲ್ಲೂ ಇತ್ತು ನಮಗೊಂದು ಮಗು ಸಾಕು ಅನ್ನೋದು. ಅದು ಆಗದೇ ಇರುವಂಥ ಸ್ಥಿತಿಗೆ ಬಂದು ನಿಂತಿದೆ. ಅದು ಮತ್ತೆ ಹೇಳ್ಕೊಳಕ್ಕಾಗೋದಿಲ್ಲ. ನೀವು ಹೇಳೋ ಥರ ನೀವು ಅದನ್ನು ಕೇಳಿದ್ದಕ್ಕೆ ನಾನು ಈ ಮೂಲಕ ಒಂದು ವಿಷಯವನ್ನು ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳನ್ನು ನಾನು ಹೇಳ್ತೀನಿ. ಮೊದಲು ಅವ್ರದ್ದು ಜೀವನ ಶೈಲಿ ಚೆನ್ನಾಗಾಗಬೇಕು. ಸುಮ್ಮನೆ ಚಿಂತಿಸುವುದು, ಕೋಪಿಸಿಕೊಳ್ಳೋದು, ಖಿನ್ನತೆಗೊಳಗಾಗೋದು, ಸರಿಯಾದ ಸಮಯಕ್ಕೆ ಊಟ ಇಲ್ಲ, ಸತ್ವಾಂಶದ ಆಹಾರ ಇಲ್ಲ, ಯಾವಾಗೋ ಸ್ನಾನ ಮಾಡೋದು, ಎಷ್ಟೊತ್ತಿಗೋ ಊಟ ಮಾಡೋದು, ಆಮೇಲೆ ಎಷ್ಟೊತ್ತಿಗೋ ಮಲಗೋದು, ಬೆಳಿಗ್ಗೆ ತಡವಾಗಿ ಏಳುವುದು, ಆಮೇಲೆ ಭಯದಲ್ಲಿ ಬದುಕುವುದು, ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧ ಇದೆ. ಮತ್ತು ಸತ್ವಾಂಶ ಇಲ್ಲದೆ ಇರುವಂಥ ಆಹಾರ, ಅನೈಸರ್ಗಿಕವಾದಂಥ ಜೀವನ ಮತ್ತು ರಾಸಾಯನಿಕ ಯುಕ್ತ ಆಹಾರವನ್ನು ಬಳಕೆ, ಅದ್ರಾಗ ಅದು ಇದ್ದರೆ ಬರ್ತದೆ ದೇಹದಲ್ಲಿ. ಅದನ್ನು ತಿಂದರೆ ಅದ್ರಾಗ ಇಲ್ಲ ಅಂದರೆ ಎಲ್ಲಿಂದ ಬರ್ತದೆ? ಉದಾಹರಣೆಗೆ ನೀವು ಪಾನಿಪುರಿ ತಿಂತಾರೆ, ಅದರಲ್ಲಿ ಇದ್ದರೆ ಬರ್ತದದು. ಯಾವುದ್ರಲ್ಲಿದೆ ಅದು? ಅದಕ್ಕೆ ಯಾವುದ್ರಲ್ಲಿದೆ ನೋಡಿ, ತರುಣರಾಗಿರುವಂಥವರು ತುಂಬ ಬಿಸಿನೀರು ಸ್ನಾನ ಮಾಡಬಾರ್ದು. ಈಗ ಗಿಡಗಳಿಗೆ ನೀವು ಬಿಸಿನೀರು ಹಾಕಿಬಿಡಿ, ಎಲೆಗಳೆಲ್ಲ ಹಿಂಗಾಗ್ತದೆ. ಹೌದು. ವಾತಾವರಣಕ್ಕೆ ತಕ್ಕಂತೆ ನೀರಿನ ಸ್ನಾನ ಇರಬೇಕು. ಮಸಾಜ್ ಮಾಡ್ಕೊಂಡಾಗ ಬಿಸಿನೀರು ಇರಬೇಕು. ಬಿಸಿಲಿರುವಾಗ ಉಗುರು ಬೆಚ್ಚಗೆ ನೀರು ಇರಬೇಕು. ಬಿಸಿಲಿರುವಾಗೂ ಬಿಸಿನೀರು, ತಂಪಿರುವಾಗಲೂ ಬಿಸಿನೀರು ಮಾಡ್ತಾ ಹೋದರೆ ಸಮಶೀತೋಷ್ಣ ಇರಲಿಲ್ಲ ಅಂತಂದರೆ ದೇಹದಲ್ಲಿ ಅದು ಇಂದ್ರಿಯ ನೀರಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಅದು ಕೇಂದ್ರಿತ ಇರೋದು ಆಹಾರದ ಮೇಲೇ. ಅದು ಈಗ ನೋಡಿ, ಸತ್ವಾಂಶ ಇಲ್ಲದ ಗೋಧಿ, ನಾರಿನಂಶ ಇಲ್ಲದ ಗೋಧಿ, ಜೋಳ ತಿನ್ನಲ್ಲ, ಗೋಧಿ ತಿನ್ನಲ್ಲ, ರಾಗಿ ತಿನ್ನಲ್ಲ, ಆಮೇಲೆ ಸಿರಿಧಾನ್ಯಗಳನ್ನು ತಿನ್ನೋದಿಲ್ಲ. ಮತ್ತು ಇಂದ್ರಿಯವನ್ನು ಹೆಚ್ಚು ಮಾಡುವಂಥ ಔಷಧಿಗಳಲ್ಲಿ ಅತಿ ಹೆಚ್ಚು ಸತ್ವ ಇರೋದು ಯಾವುದರಲ್ಲಿ ಅಂದರೆ ನುಗ್ಗೆನಲ್ಲಿ. ನುಗ್ಗೆ ಬೀಜ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು. ಹೇಗೆ ಬಳಸೋದು? ಸಾಂಬಾರು ಮಾಡೋದು, ಸೊಪ್ಪಿನ ರಸವನ್ನು ಕುಡಿಯೋದು, ಸೊಪ್ಪಿನ ಸಾಂಬಾರನ್ನು ಮಾಡೋದು, ಸೊಪ್ಪು ಬೇಳೆ ಹಾಕಿ ಕುಡಿಯೋದು, ಇಲ್ಲ ಸೊಪ್ಪಿನ ಸೂಪನ್ನು ಕುಡಿಯೋದು.
ಅದನ್ನು ಬಿಟ್ಟರೆ ಶತಾವರಿ ಅಂತ ಒಂದು ಔಷಧಿ ಸಿಗ್ತದೆ. ಶತಾವರಿನ ಅರ್ಧ ಚಮಚ ನೀವು ಹಾಲಲ್ಲಿ ಹಾಕ್ಕೊಂಡು ಕುಡಿದ್ರೂ ಬೇಕಾದಷ್ಟು ಹೆಚ್ಚಾಗ್ತದೆ. ಇಲ್ಲಾಂದರೆ ಬೆಳ್ಳುಳ್ಳಿಗಳನ್ನು ತುಪ್ಪದಲ್ಲಿ ಹುರಿದು ತಿನ್ಬೋದು, ಇಲ್ಲ ನುಗ್ಗೆ ಹೂವುಗಳನ್ನು ತುಪ್ಪದಲ್ಲಿ ಹುರಿದು ಹಸಿ ಕೊಬ್ಬರಿ ಹಾಕ್ಕೊಂಡು ತಿನ್ಬೋದು. ಅದು ಬೇಡ, ಅದಾಗಲಿಲ್ಲ ಅಂದರೆ ಇನ್ನೊಂದರಲ್ಲಿ ಯಾವುದರಲ್ಲಿದೆ ಅಂತಂದರೆ, ಈಗ ಕಸಕಸಿ, ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ, ಬಾದಾಮ್ನಲ್ಲೂ ಸಹಿತ ಬೇಕಾದಷ್ಟು ಅದನ್ನು ಕುಟ್ಟಿ ಹಾಲಿಗೆ ಹಾಕಿ ಕುಡಿಬೋದು. ಇಲ್ಲ ಹಸು ಹಾಲಿನಲ್ಲೂ ಬೇಕಾದಷ್ಟು ಅದರ ಶಕ್ತಿ ಇದೆ. ಇದನ್ನೆಲ್ಲ ತಿಂದ ಮೇಲೂ ಯಾಕೆ ಅವ್ರಿಗೆ ಆಗೋದಿಲ್ಲ ಅಂತಂದರೆ, ಅವರು ವ್ಯಾಯಾಮ ಮಾಡೋದಿಲ್ಲ. ವ್ಯಾಯಾಮ ಮಾಡಲಿಲ್ಲ ಅಂದರೆ ಅದು ತಯಾರಾಗೋದಿಲ್ಲ. ಕರೆಕ್ಟ್. ರಕ್ತವೂ ತಯಾರಾಗೋದಿಲ್ಲ. ರಕ್ತವು ಚೆನ್ನಾಗಿ ತಯಾರಾದ ಮೇಲೆ ಇಂದ್ರಿಯ ತಯಾರಾಗುತ್ತೆ. ಹೌದು. ಇದು ಎಲ್ಲ ಅವ್ಯವಸ್ಥಿತ ಜೀವನ ಪದ್ಧತಿ ಮತ್ತು ಅನೈಸರ್ಗಿಕ ಜೀವನ ಪದ್ಧತಿ ಮತ್ತು ಸತ್ವಾಂಶ ಇಲ್ಲದ ಆಹಾರಗಳು ಮತ್ತು ಮಾನಸಿಕ ಸ್ಥಿತಿಯ ವ್ಯತ್ಯಾಸದಿಂದ ಅವ್ರಿಗೆ ಆಗಿದೆ. ಆಮೇಲೆ ಅದರ ಭಯ ಆಗಿದೆ, ಹೇಳ್ಕೊಳಕ್ಕೆ ತೊಂದರೆ ಮಾಡ್ಕೋತಾ ಇದ್ದಾರೆ. ಇದನ್ನೆಲ್ಲವನ್ನೂ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮುದ್ರೆ ಇದೆ, ಒಂದು ಪೃಥ್ವಿ ಮುದ್ರಾ. ಇದ್ರ ಹೆಸರು ಪೃಥ್ವಿ ಮುದ್ರಾ. ಇದನ್ನು ಮಾಡಬೇಕು, ಅದ್ರ ಜೊತೆಗೆ ಇದನ್ನು ಮಾಡಬೇಕು. ಇದೊಂದು 20 ನಿಮಿಷ, ಇದೊಂದು 20 ನಿಮಿಷ ಮಾಡಬೇಕು. ಚೆನ್ನಾಗಿ ಎಳ್ಳೆಣ್ಣೆಯಿಂದ ವಾರದಲ್ಲಿ 2 ಸರಿ ಬಾಡಿಯನ್ನು ಮಸಾಜ್ ಮಾಡ್ಕೋಬೇಕು. ಎಳ್ಳೆಣ್ಣೆಯಿಂದ. ಅಭ್ಯಂಗ ಸ್ನಾನಂ ಪರಮೌಷಧಂ. ಒಂದು 2 ತಿಂಗಳು 3 ತಿಂಗಳು ಈ ಸಿಸ್ಟಮಿಗೆ ಬಂದ ಅಂತಂದ್ರೆ ನಿಶ್ಚಿತವಾಗಿಯೂ ಸಹಿತ ಅವರು ಸರಿ ಆಗ್ತಾರೆ. ಯಾವುದೇ ಔಷಧಿಗಳ ಬಗ್ಗೆ ನಂದು ಬ್ಲೇಮ್ ಇಲ್ಲ, ಆದರೆ ಔಷಧಿ ಯಾವುದು, ಅದು ಹೇಗಿದೆ ನನಗೆ ಗೊತ್ತಿಲ್ಲ. ಹೀಗಾಗಿ ನಾನು ಆ ಔಷಧಿ ಸರಿ ಇಲ್ಲ, ಈ ಔಷಧಿ ಸರಿ ನಾನು ಹೇಳೋದಿಲ್ಲ. ಆದರೆ ನಮ್ಮ ಉಪನಿಷತ್ತು ಪ್ರಕಾರ, ತೈತ್ತರೀಯ ಉಪನಿಷತ್ತಿನ ಪ್ರಕಾರ, ನಾವು ಸೇವಿಸುವ ಆಹಾರವೇ ಅಮೃತ ಸಮಾನವಾಗಿದೆ ಅಂತ ಹೇಳಿದ್ದಾರೆ. ನಿನ್ನ ಪ್ರಾಂತದಲ್ಲಿ ಬೆಳೆದಿರೋದು ನಿನ್ನ ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿದಾಗ, ನೋಡಿ ಹಣ್ಣುಗಳನ್ನು ಎಲ್ಲಿ ತಿಂತಾರೆ? ಒಂದು ಹಣ್ಣು ತರ್ತಾರೆ, ಅದಕ್ಕೆ ಜ್ಯೂಸ್ ಮಾಡ್ತಾರೆ, ಅದಕ್ಕೆ ಐಸ್ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಅದರಲ್ಲಿ ಜ್ಯೂಸಿನ ಅಂಶ ಇರೋದಿಲ್ಲ. ಹಣ್ಣುಗಳಲ್ಲಿ ಇಂದ್ರಿಯ ಶಕ್ತಿ ಹೆಚ್ಚು ಮಾಡೋದು ಸಪೋಟದಲ್ಲಿರೋದು. ಚಿಕ್ಕು ಹಣ್ಣು ಅಂತೀವಿ ನಾವು ಈ ಕಡೆ, ಸೀತಾಫಲ ಇರೋದು, ಪಪ್ಪಾಯದಲ್ಲಿರೋದು. ಅತ್ಯಂತ ಶ್ರೇಷ್ಠವಾದ ಹಣ್ಣೇ ಪಪ್ಪಾಯ. ಕರೆಕ್ಟ್. ಆದರೆ ಈ ಪಪ್ಪಾಯ ಇವತ್ತು ಫಾರಂ ಬಂದ, ಅಯ್ಯೋ ಇವತ್ತಿನ ಪಪ್ಪಾಯ ಗೋವಿಂದ. ಆಮೇಲೆ 2ನೇ ಸ್ಥಾನದಲ್ಲಿರೋದು ಕಿತ್ತಳೆ. ನೋಡಿ, ಒಂದು ಕಿತ್ತಳೆ 10 ಸೇಬುಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಕೇಸರಿ ಅಂಶ ಇದೆ, ಕೇಸರಿ ಬಣ್ಣ ಇದೆ. ಕೇಸರಿಯಲ್ಲಿ ಇರುವಂಥ ಅಂಶಗಳು ಆ ಹಣ್ಣಿನಲ್ಲಿದೆ. ಪಪ್ಪಾಯಿ ಒಳಗೆ ಕೇಸರಿ ಇರ್ತದೆ. ಸೀತಾಫಲನೂ ಅದರಲ್ಲಿ ಸಾಕಷ್ಟು ಅನುಕೂಲ ಇದೆ. ಅದಾಗಲ್ವಾ, ಹಸು ಹಾಲಿಗೆ 2 ಚಮಚ ಜೇನು ಹಾಕ್ಕೊಂಡು ಕುಡಿದು ಬಿಡೋದು, ಬೇಕಾದಷ್ಟು ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಇವರು ಭಾವನೆಗಳಿಂದ, ಮನಸ್ಸಿನಿಂದ ಪತನ ಆಗ್ತಾ ಇದ್ದಾರೆ. ದೃಶ್ಯ ಮಾಧ್ಯಮದಿಂದ ಪತನ ಆಗ್ತಾ ಇದ್ದಾರೆ. ಆಮೇಲೆ ಅದರ ಭಯದಲ್ಲಿ ಬದುಕ್ತಾ ಇದ್ದಾರೆ. ನಾನು ಹೇಳಿರೋದು ಇಷ್ಟು ಮಾಡಿದರೂ ಕೂಡ ಅವರಿಗೆ ತುಂಬ ಒಳ್ಳೆಯ ಫಲಿತಾಂಶವನ್ನು ಅವರು ಬೇರೆ ಎಲ್ಲದಕ್ಕಿಂತನೂ ಪಡಿಬೋದು ಅಂತ. ಇದಕ್ಕೆ ರಿಲೇಟೆಡ್ ಆದದ್ದು ಬಂಜೆತನ. ಈ ಬಂಜೆತನದ್ದು ಹೆಚ್ಚು ಇವತ್ತು ಹೆಂಗಸರ ಮೇಲೆ ಅದರ ಆಪಾದನೆಯನ್ನು ಹೊರಿಸಲಾಗ್ತದೆ. ಆದರೆ ಸಂಶೋಧಿತ ಸತ್ಯ ಹೇಳ್ತಾ ಇರುವಂಥದ್ದು ಗಂಡಸರಲ್ಲೇ ಅದರ ಹೆಚ್ಚಿನ ಊನತೆ. ಕಡಿಮೆ ಸಂಖ್ಯೆಯಲ್ಲಿ ಬಂಜೆತನ ಇರೋದು. ನೀವು ಹೇಳೋದು ಮೂಲದಲ್ಲಿ ಬರೋದು ಬಂಜೆತನ. ನಂತರದಲ್ಲಿ ಅವಳಿಗೆ ಸ್ತ್ರೀತನ ಹೋಗುವಂಥದ್ದು ಮತ್ತು ಅವಳಿಗೆ ಮೊಟ್ಟೆಗಳು ಬಿಡುಗಡೆ ಆಗದೇ ಇರುವಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ಡೇಟ್ ಬರದೇ ಇರುವಂಥದ್ದು, ಗರ್ಭಕೋಶದಲ್ಲಾಗುವ ಇನ್ಫೆಕ್ಷನ್ ಪರಿಣಾಮದಿಂದಾಗಿ ಶೇಕಡಾವಾರು ಮಹಿಳೆಯರಿಗೆ ದೋಷ ಕಡಿಮೆ ಇರ್ತದೆ. ಆದರೆ ಪುರುಷರಿಗೆ ಅದು ಹೆಚ್ಚು ಪ್ರಮಾಣದಲ್ಲಿದೆ. ಇವನಲ್ಲಿ ಇಂದ್ರಿಯ ಕೌಂಟ್ ಇಲ್ಲ, ಒಂದು ಕೌಂಟಿಂಗ್ ಕಡಿಮೆ ಆಗಿದೆ ಅನ್ನೋದು ಎರಡೂ ಇದೆ. ಯಾರಲ್ಲೋ ಒಂದು ದೋಷ ಆಗ್ತಾಯಿದೆ ಅಂದರೆ ಶೇಕಡಾವಾರು ತೊಗೊಂಡಾಗ ಮಹಿಳೆಯರಿಗೆ ಅದು ಕಡಿಮೆ ಇದೆ ಅನ್ನೋದನ್ನು ಹೇಳ್ಬೋದು. ಏನಿವತ್ತು ಹೇಳಿದ್ರಲ್ಲ ನಿನ್ನೆ ನೀವು ವೇಷಭೂಷಣ ಬಗ್ಗೆ ಹೇಳಿದಾಗೂ ಕೂಡ ನಾನು ಅದನ್ನು ಭಾಳಷ್ಟು ಪರಿಣಾಮಕಾರಿ ಹೇಳಕ್ಕೆ ಹೋದಾಗ ಅದೊಂದು ದುಷ್ಪರಿಣಾಮವೂ ಆಗ್ತದೆ. ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಮುಖದಲ್ಲಿ ಕೂದಲುಗಳು ಬರ್ತಾ ಇದೆ. ಹೌದು ಅಲ್ವಾ? ಮೀಸೆಗಳೆಲ್ಲ ಬರ್ತಾ ಇದೆ. ಕಾರಣ ಏನಂದರೆ ಪುರುಷರಿಗೆ ಮುಟ್ಟು ಬರಲ್ಲ, ಅದಕ್ಕೆ ಮೀಸೆ ಬರ್ತದೆ. ಮಹಿಳೆಯರಿಗೆ ಮುಟ್ಟು ಬಂದರೆ ಅದು ಮೀಸೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದದು, ನೈಸರ್ಗಿಕವಾಗೇ ಇರ್ತದದು. ಇವರು ಮುಟ್ಟು ಬರದೇ ಇರೋಂಗೆ ಮಾಡ್ಕೋತಾರೆ, ಮುಂದೆ ಹೋಗೋಂಗೆ ಮಾಡ್ಕೋತಾರೆ, ಬೇಗ ಬರುವಂಗೆ ಮಾಡ್ಕೋತಾರೆ. ಇಲ್ಲ ಅಂದರೆ ಅದನ್ನು ತೆಗೆಸೇ ಬಿಟ್ಟಿರ್ತಾರೆ, ನಾನೇನೋ ಜೀವನದಲ್ಲಿ ಸಾಧಿಸಬೇಕು ಅಂತ. ನನ್ನ ಪ್ರಕಾರ ಹೇಳೋದಾದರೆ, ಒಂದು ಮಹಿಳೆ ಚೆನ್ನಾಗಿ ಉಳಿದು ಸರಿಯಾಗಿ ಊಟ ಮಾಡಿ ನಿದ್ದೆ ಮಾಡಿ ಕೆಲಸವನ್ನು ಮಾಡಿ 1-2 ಅಥವಾ 1-2-3 ಮಕ್ಕಳನ್ನು ಮಾಡಿಕೊಂಡು ಅವುಗಳನ್ನು ಪಾಲನೆ ಪೋಷಣೆ ಮಾಡಿ ಅವರಿಗೂ ಆರೋಗ್ಯವನ್ನು ತಂದುಕೊಟ್ರೆ
ಹೆಣ್ಣಿನ ನಿಜವಾದಂಥ ಸಾರ್ಥಕತೆಯಲ್ಲಿ ಅದರಲ್ಲಿ 90% ಇದೇ ಸಾರ್ಥಕತೆ. ಗೊತ್ತಾಯ್ತು. ಇವರಿಗೆ ಮಕ್ಕಳು ಹೆರೆಯೋದು ಬೇಡ ಅಂತಾರೆ ನೋಡಿ. ಒಬ್ಬ ಹೇಳ್ತಾನೆ, ಗರ್ಭಕೋಶದ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಅಂದರೆ ನೈಸರ್ಗಿಕ ಕ್ರಿಯೆಯ ವಂಚಿತದಿಂದ ಬರ್ತಾ ಇದೆ ಅಂತ ಹೇಳ್ತಾನೆ ನೋಡಿ. ಹಾಲು ಕುಡಿಸೋದ್ರಿಂದ ಎದೆ ಕ್ಯಾನ್ಸರ್ ಬರೋಲ್ಲ, ಹೆರಿಗೆ ಆಗೋದ್ರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ನೈಸರ್ಗಿಕ ಹೆರಿಗೆ ಏನಾಗ ಆಪರೇಷನ್ ಅಲ್ಲ, ಅದು ನೈಸರ್ಗಿಕ ಹೆರಿಗೆಗಿಂತ ಇನ್ನೊಂದು ಮಹಿಳೆಗೆ ಆಗಬೇಕಾಗಿರುವಂಥ ಕ್ರಿಯೆ ಅದನ್ನು ಇವರು ವಂಚಿತ ಮಾಡ್ಕೋತಾರೆ. ಈಗ ಹೆಂಗಿದ್ದಾರೆ ನೋಡಿ, ಎಷ್ಟು % ಇದ್ದಾರೆ ಮದುವೆ ಬೇಕಂತೆ ಮಕ್ಕಳು ಬೇಡಂತೆ, ಅಥವಾ ಮಕ್ಕಳು ಬೇಕಂತೆ ಮದುವೆ ಬೇಡಂತೆ, ಅಥವಾ ಎಷ್ಟೋ ಜನ ಹೆಣ್ಣು ಮಕ್ಕಳು ನಾವು ಮದುವೆ ಆಗದೇನೆ ಇರ್ತೀವಿ ಅನ್ನೋದು ಎಷ್ಟೋ % ಇವತ್ತಾಗಿದೆ. ಅಲ್ಲ, ಅದೊಂದು ದೊಡ್ಡ ತಂಡವೇ ಹುಟ್ಕೊಂಡು ಎಷ್ಟೋ % ಅಂತಾರದು ಈಗ 100ರಲ್ಲಿ. ನಿನ್ನೇನು ಆ ವಿಷಯವಾಗಿ ನಾನು ಹೇಳಿದ್ದೀನಿ. ಅದಕ್ಕೆ ಬಂಜತನವನ್ನು ದೂರ ಮಾಡ್ಕೋಬೇಕಾದ್ರೆ ನಾನು ಆಗಲೇ ಹೇಳಿರುವಂಥ ಔಷಧಿಗಳು ಇದಕ್ಕೂ ಬರುತ್ತೆ. ಬೆಳ್ಳುಳ್ಳಿನಲ್ಲಿ ಒಂದು ಗಂಡು ಬೆಳ್ಳುಳ್ಳಿ ಅಂತ ಸಿಗ್ತದೆ. ಆ ಬೆಳ್ಳುಳ್ಳಿ ರಾಶಿಲಿ ಇರುತ್ತದು, ಸೆಂಟ್ರಿಗೆ ಒಂದು ರೌಂಡ್ ಅಂದು ಬುಗುರೆ ಥರ ಇರುತ್ತದು ಆ ಬೆಳ್ಳುಳ್ಳಿ. ಅದು ಈ ಬಂಜತನಕ್ಕೆ ಔಷಧಿ. ನುಗ್ಗೆ ಹೂವು ಕೂಡ ಅದಕ್ಕೆ ಔಷಧಿ. ಆಮೇಲೆ ಇಲ್ಲಿ ಬಿಜಾಪುರ ಮುಳ್ಳು ಅಂತ ಹೇಳ್ತಾರೆ, ಅದು ಕೂಡ ಅದರ ಔಷಧಿಗೆ ಬರುತ್ತೆ. ಅದನ್ನು ಉಪಯೋಗಿಸ್ಬೋದು ಅವರು. ಅಲ್ಲ ಅಂದರೆ ಔದುಂಬರ ಎಲೆ, ಔದುಂಬರ ಹಣ್ಣು, ಅದರ ತೊಗಟೆ, ಅದರ ಕಷಾಯವನ್ನು ಕುಡಿದಾಗೂ ಸಹಿತ ಅವಳು ಬಂಜತನದಿಂದ ದೂರ ಆಗ್ತಾಳೆ. ಅರಳೆ ಚಕ್ಕೆ ಇದಕ್ಕೆಲ್ಲ ಸಾಕಷ್ಟು ರೀತಿ ಕೆಲಸ ಮಾಡುತ್ತೆ. ಅವರು ಬಂಜತನ ಇರುವಂಥವ್ರು ಈ ಮುದ್ರೆನ ಸ್ವಲ್ಪ ದಿವಸ ಮಾಡಬೇಕು. ಯೋನಿ ಮುದ್ರ ಮತ್ತು ವರುಣ ಮುದ್ರ ಮಾಡಿದ್ರೆ ಅದರಲ್ಲಿ ಒಳ್ಳೆಯ ಪರಿಣಾಮ ಆಗುತ್ತೆ. ಗ್ಯಾಂಗ್ರೀನ್ ಬಗ್ಗೆ ನೀವು ಬರೆದಿದ್ರಿ. ಈಗ ಕೆಲವರಿಗೆ ಗ್ಯಾಂಗ್ರೀನ್ ಆ ಥರದ್ದು ಏನಾದ್ರು ಡಯಾಬಿಟಿಸ್ ಇದ್ದರೂ ಬಂದರೆ ಆಂಪ್ಯೂಟ್ ಮಾಡೋದನ್ನೇ ಮಾಡ್ತಾರೆ. ಆಯುರ್ವೇದದಲ್ಲಿ ಬಹುತೇಕವಾಗಿ ಕಾಲು ಕತ್ತರಿಸುವ ಪ್ರಮಾಣ ಭಾಳ ಕಡಿಮೆ. ಈಗ ನೀವು ಯಾವ ರೀತಿ ಅದನ್ನು? ನಮ್ಮ ಹತ್ರನೂ ತಿಂಗಳಿಗೆ 1-2 ಗ್ಯಾಂಗ್ರೀನ್ ಬರ್ತಾವೆ. ಗ್ಯಾಂಗ್ರೀನು ಶುಗರ್ ಇದ್ದರೆ ಬಂದುಬಿಡುತ್ತೆ ಅಂತೇನಿಲ್ಲ. ಸೆಪ್ಟಿಕ್ ಆಗಿ ಗಾಯವು ಭಾಳ ವರ್ಷಗಳ ಕಾಲ ಉಳಿದ್ರೆ ಎಲುಬು ಕೊಳಿತದೆ. ಅದಕ್ಕೆ ಎಲುಬು ಕೊಳೆಯುವ ರೋಗ ಅಂತಾರೆ. ಅವನು ಸಿಕ್ಕಾಪಟ್ಟೆ ಸ್ಮೋಕ್ ಮಾಡ್ತಿದ್ದ, ಇನ್ನೊಂದು ಮಾಡ್ತಿದ್ದ, ರಕ್ತದಲ್ಲಿ ಕಲ್ಮಶ ಉಳಿದಿತ್ತು, ಗಾಯ ತುಂಬ ವರ್ಷದಿಂದ ಇತ್ತು ಅಂದಾಗ ಎಲುಬು ಕೊಳಿತದೆ. ಹೌದು. ಶುಗರ್ ಇರುವಾಗೂ ಎಲುಬು ಕೊಳಿತದೆ. ಅದು ಗಾಯ ಆದರೆ ಎಲುಬು ಕೊಳಿತದೆ, ಎಲುಬು ಕೊಳೆಯುವ ರೋಗ. ಇದನ್ನು ನಾವು ಕಾಲು ಕಟ್ಟು ಮಾಡಿಸಿಕೊಳ್ಳಾರದೆ ಗುಣ ಮಾಡ್ಕೋತೀವಿ ಅನ್ನೋದಾದರೆ ಪಥ್ಯಕ್ರಮ ತುಂಬ ಕಟ್ಟುನಿಟ್ಟಿದೆ. ಅದಕ್ಕೆ ಇದನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಈ ಉಪ್ಪು, ಹಸಿಮೆಣಸಿನಕಾಯಿ, ಕುಂಬಳಕಾಯಿ, ಬದನೆಕಾಯಿ, ಗೆಣಸು, ಆಲೂಗಡ್ಡೆ ಇಂಥ ರೂಕ್ಷಣ ಮತ್ತು ಬರಸನ ಪದಾರ್ಥಗಳನ್ನು ಬಿಟ್ಬಿಡೋದು. ಅವರು ಅದನ್ನು ಕಳ್ಕೊತೀನಿ ಅಂದರೆ 1 ತಿಂಗಳು ಅವರು ಕಚ್ಚಾ ಆಹಾರಗಳನ್ನೇ ಊಟ ಮಾಡಬೇಕು. ನೋಡಿ, ಇವಾಗ ಪ್ರಾಣಿಗಳಿಗೆ ಗ್ಯಾಂಗ್ರೀನ್ ಇಲ್ಲ, ನವಿಲುಗಳಿಗೆ ಆಸ್ಪತ್ರೆ ಇಲ್ಲ, ಎಲ್ಲಿದೆ? ಮೊಲಗಳಿಗೆ ಎಲ್ಲಿದೆ? ಹುಲಿಗಳಿಗೆ ಎಲ್ಲಿದೆ? ಹಾಗೆ ಕಚ್ಚಾ ಆಹಾರವನ್ನು ಉಪಯೋಗಿಸುವಂಥದ್ದು ಮಾಡಿದ್ರೆ ಗ್ಯಾಂಗ್ರೀನಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ಕಚ್ಚಾ ಆಹಾರ ಅಂದರೆ ಏನು? ತೊಂದರೆ ಆದರೂ ಕೂಡ ಒಂದು ಮುಷ್ಟಿಯಷ್ಟು ಮೊಳಕೆ ಕಾಳು ತಿನ್ನೋದು ಬೆಳಿಗ್ಗೆ, ನಿಂಬೆ ರಸ ಹಾಕ್ಕೊಂಡು. ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಸಾಲಡ್ ತಿನ್ನೋದು. ಸಾಯಂಕಾಲಕ್ಕೆ ಒಂದಿಷ್ಟು ಹಣ್ಣಿನ ಸಾಲಡ್ ತಿನ್ನೋದು. ಈ 3 ರೂಢಿಸ್ಕೊಳ್ಬೇಕು. ಇಷ್ಟೇನಾ ಅಂದರೆ ಒಮ್ಮೆ ಎಳ್ನೀರು ಕುಡಿಬೋದು, ಒಮ್ಮೆ ಕಬ್ಬಿನ ಹಾಲು ಕುಡಿಬೋದು, ಒಂದು ಸಾರಿ ಜ್ಯೂಸ್ ಕುಡಿಬೋದು. ತೊಂದರೆ ಆದರೂ ಇದನ್ನೇ 2 ಬಾರಿ ಕುಡಿಬೇಕೇ ಹೊರತು ಅಷ್ಟೇ ಮಾಡಿದ್ರೆ ಬೇಗ ರಕ್ತ ಶುದ್ಧಿಯಾಗಿ ಆ ಎಲುವುಗಳಲ್ಲಿ ಇರುವಂಥ ಕೆಟ್ಟ ರಕ್ತ ಏನಿರ್ತದೆ ಅದು ಸೋರಿಬಿಡ್ತದೆ. ಮತ್ತು ಅದಕ್ಕೇನು ಹಾಕೋದು? ಅದಕ್ಕೆ ಪೂರ್ತಿ ಅದನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಅಲೋವೆರಾನ ಹಾಕಿ ಕಟ್ಟಿಬಿಡೋದು, ಬಾಳೆ ಎಲೆ ಹಾಕಿ ಸುತ್ತಿಬಿಡೋದು. ಅದರ ಜೊತೆಗೆ ಎಲ್ಲ ಅದು ಸೋರಿಬಿಟ್ಟು ಗ್ಯಾಂಗ್ರೀನ್ ಕಡಿಮೆ ಆಗ್ತದೆ. ಔಷಧಿ ಗೋಮೂತ್ರವನ್ನು ಅರ್ಕ ತಗೋಬೇಕು. ಬೆಳಿಗ್ಗೆ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಬೇಕು 10 ಗಂಟೆಗೆ. ಸಾಯಂಕಾಲಕ್ಕೆ ನೀರಿನಲ್ಲಿ ಅರಿಶಿಣ ಮತ್ತು ಜೇನು ಮತ್ತು ಬೇವಿನ ಎಲೆ ಹಾಕಿ ಕುಡಿಬೋದು. ಅಥವಾ ಅದರೊಳಗಡೆ ಒಂದು ಸ್ವಲ್ಪ ಅರಿಶಿಣ ಜೇನಿನ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದು ರಕ್ತವನ್ನು ಶುದ್ಧಿ ಮಾಡ್ತಾ ಬೋನಿನಿಂದ ಮೇಲಕ್ಕೆ ಹೋಗ್ತಾ ಇರುವಂಥ ಎಲ್ಲ ವಿಷಯವೂ ಕೂಡ ಆ ಗಾಯದಿಂದನೇ ಹೊರಗಡೆ ಹೋಗಿ, ನಾ ಬೇಕಾದಷ್ಟು ಜನರಿಗೆ ಕಾಲು ಕಟ್ ಮಾಡುವಂಥದ್ದನ್ನು ನನ್ನ ಔಷಧಿಯಿಂದ ನಿಲ್ಲಿಸಿದ್ದೀನಿ. ಅದರ ಜೊತೆಗೆ ಈ ಮುದ್ರೆ ಅದಕ್ಕೆ ಭಾಳಷ್ಟು ಸಹಕಾರಿ. ಅಪಾನ ಮುದ್ರೆ ಹೇಳ್ತಾರೆ ಇದಕ್ಕೆ. ಅಪಾನ ಅಂದ್ರೇ ಬೇಡವಾಗಿರೋ ವಸ್ತುಗೆ ಅಪಾನ ಅಂತಾರೆ. ಪಾನ ಅಂದರೆ ಸೇವಿಸಲು ಯೋಗ್ಯವಾಗಿರೋದು, ಅಪಾನ ಅಂದರೆ ಸೇವಿಸಲು ಅಯೋಗ್ಯವಾಗಿರೋದು. ಇದನ್ನು ಯಾರು ಜಾಸ್ತಿ ಮಾಡ್ತಾರೆ ಅದರ ಜೊತೆಗೆ ಈ ಮುದ್ರೆ ಒಂದು ಮಾಡಬೇಕು, ವರ್ಣ ಮುದ್ರ.
ಅದು ಆದಷ್ಟು ಬೇಗ ಗ್ಯಾಂಗ್ರೀನಿಂದ ಅವರು ಮುಕ್ತರಾಗ್ತಾರೆ. ಅದ್ರ ಜೊತೆಗೆ ಇಂಗ್ಲೀಷ್ ಔಷಧಿನೂ ತೊಗೋಬೋದು, ಏನು ಅದಕ್ಕೇನು ತೊಂದರೆ ಇಲ್ಲ.